ನಡೆದಾಡೋ ಹಾದಿ ಬೀದಿಲಿ ಬ್ಯಾಸಿಗೆ ಗಾಲದಾಗೂ ಗಾಳಿ ಬೀಸಾದೆ ತಂಪಾದ ಗಾಳಿ ಬೀಸಾದೆ ಸುಳಿದಾಡೋ ನಮ್ಮ ಊರಲ್ಲಿ ಪಾರವ್ವ ಸುಳಿದಾಡೋ ನಮ್ಮ ಊರಲ್ಲಿ ಮನ್ಸು ಮಾದೇವ್ನ ಗುಡಿ ಸೇರೋ ಮಲ್ಲಿಗೆ ಹಂಗೆ ಮೋಡದಿಂದ ಜಾರೋ ಸಿಹಿ ಮಳೆ ನೀರಂಗೆ ಬಿಸಿಯಾದ ರೊಟ್ಟಿ ಮ್ಯಾಗಿನ ಬೆಣ್ಣೆಯ ಹಂಗೆ ಸಹನೆಯ ತೇರು ನಮ್ಮೀ ಪಾರು ಕರುಣೆಯ ಪೈರು ನಮ್ಮೀ ಪಾರು. ಕಾಫಿ ಕೊಡಲ್ವಾ ಮೈ ಡಿಯರ್ ಪಾರು? ನೀವ್ ನನ್ನ ಹಾಗೆ ಕರೆದ್ರೆ ನನಗೊಂಥರ ಅನ್ಸುತ್ತೆ. ಒಂಥರ ಅನ್ಸುತ್ತಾ? ಯಾವ ತರ ಅನ್ಸುತ್ತೆ ಮೈ ಡಿಯರ್ ಪಾರು? ಗೊತ್ತಿಲ್ಲ. ನನ್ನ ನೀವು ಪಾರ್ವತಿ ಅಂತಾನೆ ಕರೀರಿ. ಆಗಲ್ಲ, ನಾನ್ ಪಾರು ಅಂತಾನೆ ಕರಿಯ ಮೈ ಡಿಯರ್ ಪಾರು. ಅಲ್ಲ, ನಾನ್ ನಿನ್ನೆ ರಾತ್ರಿ ಅಷ್ಟೆಲ್ಲ ಗೋಗರಿದ್ರು ನಾನ್ ನಿಮ್ನ ಪ್ರೀತಿ ಮಾಡಲ್ಲ ಅಂತ ಹೇಳಿ ಓಡೋದ್ಯಲ್ಲ, ನನ್ಗೆಷ್ಟು ಬೇಜಾರಾಯ್ತು ಗೊತ್ತಾ? ಅಲ್ಲ, ಇದು ನ್ಯಾಯನಾ? ಕಾಫಿ ತಗೊಳ್ಳಿ ಯಜಮಾನ್ರೆ, ನಂಗೆ ತುಂಬಾ ಕೆಲಸ ಇದೆ. ಅಲ್ಲ, ನೀವು ಹುಡುಗಿರೆಲ್ಲರೂ ಹೀಗೇನಾ ಅಥವಾ ನೀನ್ ಮಾತ್ರ ಹೀಗೇನಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವಾಗ್ಲೂ ನನ್ನ ಜೊತೆಲ್ಲೇ ಇರ್ತೀಯ, ಮಾತಾಡ್ತೀಯ, ನಾನು ಅಂದಿದ್ದೆಲ್ಲ ಅನಿಸ್ಕೊಳ್ತೀಯ, ನಾನು ಹೇಳೋದನ್ನೆಲ್ಲ ಕೇಳ್ತೀಯ. ಆದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ಥಿಂಗ್ ಬಿಟ್ಟು ಐ ಲವ್ ಯು ಅಂತ ಮಾತ್ರ ಯಾಕೆ ನೀನ್ ಹೇಳಲ್ಲ? ಯಜಮಾನ್ರೆ, ನನಗೆ ತುಂಬಾ ಕೆಲಸ ಇದೆ. ಯಾರಾದ್ರೂ ನೋಡೋಕ್ಕೂ ಮುಂಚೆ ಕಾಫಿ ತಗೊಳ್ಳಿ. ಈ ವಿಷಯ ಕೇಳಿದ್ರೆ ಓಡೋಗ್ತಿಯಲ್ಲ, ಯಾಕೆ ಮಾಡ್ತೀಯ ನೀನು? ಪಾರ್ವತಿ! ಅಯ್ಯೋ, ದಾಮಿನಿ ಮೇಡಮ್ ಕರೀತಾ ಇದಾರೆ, ನಾನು ಈಗಲೇ ಹೋಗ್ಬೇಕು. ಕಾಫಿ ತಗೊಳ್ಳಿ. ಹತ್ರ ಬಂದ್ಕೊಡು. ಇನ್ನೂ ಹತ್ರ. ಇನ್ನೂ ಹತ್ರ. ಇನ್ನೂ ಹತ್ರ. ಕಾಫಿಲ್ ಸಕ್ಕರೆನೇ ಇಲ್ಲ. ಸಕ್ಕರೆ ಹಾಕಿದ್ದೀನಿ. ಬೇಕಾದ್ರೆ ನೀನೇ ಟೇಸ್ಟ್ ಮಾಡಿ ನೋಡು. ಸರಿಯಾಗೇ ಇದೆಯಲ್ಲ? ಹೌದಾ? ಸರಿ, ನೋಡ್ತೀನಿ. ಪ್ರಾಬ್ಲಮ್ ಎಲ್ಲಿದೆ ಅಂತ ಇವಾಗ ಗೊತ್ತಾಯ್ತು. ಇವಾಗ ಸರಿ ಹೋಯ್ತು. ಅದೇಗೆ? ನಿನ್ ತುಟಿ ಸಿಹಿ ಅದಕ್ಕಾಗ್ತಲ್ಲ, ಅದಕ್ಕೆ.
ಯಜಮಾನ್ರೆ. ಕೈ ಹಿಡ್ತಿರೋದು ಬಿಡೋದಕ್ಕಲ್ಲ, ಕೊನೆವರೆಗೂ ಜೊತೆ ಆಗಿರೋದಕ್ಕೆ. ಐ ಲವ್ ಯು ಅನ್ನೋ 3 ಪದನ ಹೇಳೋದಕ್ಕೆ ಯಾಕಿಷ್ಟು ಸತಾಯಿಸ್ತಾ ಇದೆಯಾ? ನನಗೋಸ್ಕರ ಒಂದೇ ಒಂದ್ಸತಿ ಹೇಳು. ನನಗಾಗೆಲ್ಲ ಹೇಳಿ ಅಭ್ಯಾಸ ಇಲ್ಲ. ನನಗೆ ಅಭ್ಯಾಸ ಇದೆಯಾ? ಹಾಗಲ್ಲ. ಹಾಗೂ ಅಲ್ಲ ಹೀಗೂ ಅಲ್ಲ. ಇವತ್ತು ನೀ ನನಗೆ ಐ ಲವ್ ಯು ಅಂತ ಹೇಳ್ತಾ ಇದೆಯಾ ಅಷ್ಟೇ. ನನ್ನೇ ರಾಣೆ. ಒಂದೇ ಒಂದ್ಸತಿ ಹೇಳ್ಬಿಡು ಪಾರು ಪ್ಲೀಸ್. I love you. ಪಾರು ಹೇಳು ಪ್ರೀತು. ಎಲ್ಲಿದ್ಯಾ? ಮನೇಲಿದ್ದೀನಿ. ನೀನೆಲ್ಲಿದ್ಯಾ? ನಾನು ಮನೇಲಿದ್ದೀನಿ. ಮತ್ತೆ ಮನೇಲಿ ಇದ್ಕೊಂಡು ಫೋನ್ ಮಾಡ್ತಾ ಇದೀಯಾ? ಈ ಲವರ್ಸ್ಗೆ ಫೋನಲ್ಲಿ ಮಾತಾಡೋದು ಇಷ್ಟ ಅಲ್ವಾ ಬ್ರೋ? ಅದಕ್ಕೆ ನಿನ್ ಜೊತೆ ಇನ್ಮೇಲೆ ಫೋನಲ್ಲೇ ಮಾತಾಡೋಣ ಅಂತ ಮನೇಲಿ ಫೋನ್ ಹಾಕಿದ್ದೀನಿ. ಸರಿ, ಏನ್ ವಿಷಯ? ಬ್ರೋ, ಹೇಗ್ ನಡೀತದೆ ನಿನ್ ಲವ್ ಲೈಫು? ಏನಂತಾಳೆ ನಿನ್ ಕಣ್ಣಿನ ಹುಡುಗಿ? ಏನು ಅಂತ ಹೇಳಿ ಪ್ರೀತು, ಅವಳು ನನ್ನ ಜೊತೆ ಟೈಮೇ ಸ್ಪೆಂಡ್ ಮಾಡ್ತಾ ಇಲ್ಲ. ಮೊದ್ಲಾಗಿದ್ರೆ ಫ್ರೆಂಡ್ ಅನ್ನೋ ಸಲಿಗೆಯಿಂದ ಗಂಟೆಗಟ್ಲೆ ಆರಾಮಾಗಿ ಮಾತಾಡ್ತಾ ಇದ್ಲು. ಆದ್ರೆ ಈಗ ನನ್ನ ಹುಡುಗಿ ಅಂತ ಗೊತ್ತಾದ್ಮೇಲೆ ಓಡ್ತಾ ಇರ್ತಾರೆ ಪ್ರೀತು. ನನ್ಗೆ ಎಷ್ಟು ಮಾತಾಡ್ಬೇಕು ಅಂತ ಅನ್ಸ್ತಾ ಇರತ್ತೆ ಗೊತ್ತಾ? ಹಿಂಗ್ ಬರ್ತಾಳೆ, ಹಂಗ ಹೋಗ್ತಾಳೆ. ಬ್ರೋ, ಒಂದ್ ವಿಷಯ ಕೇಳಲ್ಲ? ಏನು? ಸಿಗದೆ ಇರತ್ತರ ಅದೇನ್ ಕಳ್ಳಾಟ ಆಡ್ದೆ ಬ್ರೋ? ಏನ್ ಇಷ್ಟ ಅಸಹ್ಯವಾಗಿ ಮಾತಾಡ್ತೀಯಾ? ನಾನೇ ನೀನ್ ಅನ್ಕೊಂಡ್ಯಾ? ಹೋಗು, ನಾನು ನಿನ್ ಜೊತೆ ಮಾತಾಡಲ್ಲ. ಸಾರಿ ಬ್ರೋ, ಏನೋ ಫ್ಲೋಲ್ ಹತ್ರ ಮಾತಾಡ್ಬಿಟ್ಟೆ. ನನ್ ಮಾಡಿದ ತಪ್ಪಿಗೆ ಒಂದ್ ಡೀಲ್. ನೀನು ನಿಮ್ ಹುಡುಗಿ ಹತ್ರ ಮಾತಾಡೋ ತರ ನಾನ್ ಮಾಡ್ತೀನಿ. ಓಕೆನಾ? ನೋಡೋಕೆನಾ? ಓಕೆ ಪ್ರೀತು, ನಾನು ನಮ್ಮ ಹುಡುಗಿ ಜೊತೆ ಫ್ರೀಯಾಗಿ ಮಾತಾಡ್ಬೇಕು. ಒಂದೇ ಒಂದ್ಸತಿ ಬಾಯಿಂದ ಐ ಲವ್ ಯು ಅಂತ ಹೇಳಿಸ್ಬೇಕು. ಆಮೇಲೆ ನೀನು ನಿಮ್ಮ ಹುಡುಗಿ ಕೈ ಹಿಡ್ಕೊಂಡು ನಿನ್ನ ಎದೆ ಮೇಲೆ ಇಟ್ಕೊಂಡು ನಿನ್ನ ಮನದಾಳದ ಮಾತನ್ನ ಹೇಳ್ತೀಯ. ಆಮೇಲೆ ನೀನಂದ್ರೆ ನನಗಿಷ್ಟ, ನೀನಿಲ್ದೆ ಬದುಕೋದ್ ಕಷ್ಟ ಅಂತ ಹತ್ರ ಹೋಗ್ತೀಯ. ಆಮೇಲೆ ನಿಮ್ ಹುಡುಗಿ ಗಲ್ಲ ಇಟ್ಕೊಂಡು ಲೈಟಾಗಿ ಮೇಲೆ ಎತ್ಕೊಂಡು ಅವಳ ಹತ್ರ ಹೋಗಿ ಆಮೇಲೆ ಆಮೇಲೆ ಬೇಡ ಬಿಡ್ಬ್ರು. ಆಮೇಲೆ ಏನಾಗುತ್ತೆ ಪ್ರೀತು? ನಾನು ಹೇಳಿದ್ರೆ ನೀನ್ ಕೋಪ ಮಾಡ್ಕೊಳ್ತೀಯ. ಅಂಥದ್ದೇನಾಗುತ್ತೆ? ಅದು ನೀನ್ ಮೀಟ್ ಮಾಡಿದಾಗ ಗೊತ್ತಾಗತ್ತೆ. ನಿಜವಾಗ್ಲೂ 100%.
ಬ್ರೋ ನಿಮ್ಮ ಹುಡುಗಿನ ಮೀಟ್ ಮಾಡೋ ಥರ ಒಂದು ಡ್ರಾಮಾ ಮಾಡಬೇಕು. ಆ ಥರ ಸಿಚುವೇಶನ್ ನಾನು ಕ್ರಿಯೇಟ್ ಮಾಡ್ತೀನಿ. ಅದು ಹೆಂಗಾಗುತ್ತೆ ಪ್ರೀತು? ನನ್ನ ಲವ್ ಬಡಿದಾಳಲ್ಲ, ಕುತ್ತಿಗೆ ಒಂದು ಗಂಟೆ ಕಟ್ಟಿದ್ರೆ ಸಾಕು, ಡನ್ ಅಂತ ಹೊಡೆಯುತ್ತೆ. ಈ ತರ ಪಾರ್ವತಿ ಅವರೇ, ಏನಿದು? ನೀವ್ ಹಾಕೊಳ್ಳೋ ಬಟ್ಟೆ ಅದ್ ನನ್ಗೂ ಗೊತ್ತು. ಇದನ್ ಹೀಗೇನ ಐರನ್ ಮಾಡ್ಸೋದು? ಅಲ್ಲ, ಐರನ್ ಮಾಡ್ಸೋದಿಕ್ ನೀವೇ ತಾನೇ ಹೋಗಿದ್ದು? ಹೌದು. ಮತ್ತೆ ಅಲ್ಲೇ ನಿಂತ್ಕೊಂಡು ನೀಟಾಗಿ ಐರನ್ ಮಾಡಿಸ್ಬೇಕು ತಾನೆ? ನೋಡಿ, ಸುಕ್ಕೆಲ್ಲ ಹಾಗೆ ಇದೆ. ಏನಾಯ್ತು? ನೋಡು ಪ್ರೀತು, ಹೇಗೆ ಐರನ್ ಮಾಡಿಸಿದಾರೆ ಅಂತ. ಇದೆಲ್ಲ ಐರನ್ ಆಗಿದೆ, ಇದು ಐರನ್ನೇ ಮಾಡಿಸಿಲ್ಲ ಅನ್ಸುತ್ತೆ. ಪಾರ್ವತಿ, ನೀನು ಅಡಿಗೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆದ್ರೆ ಅರ್ಸನ್ ಕೋಟೆಯಲ್ಲಿ ಏನೇ ಕೆಲಸ ಇದ್ರೂ ಮಾಡ್ಬೇಕಾಗತ್ತೆ. ನೀನ್ ಎಷ್ಟಾದ್ರೂ ಮನೆ ಕೆಲಸ ಅಂತ ಮರಿಬೇಡ. ಪ್ರೀತು, ಏನ್ ಮಾತಾಡ್ತಾ ಇದ್ಯಾ? ಬ್ರೋ, ಈ ಪಾರ್ವತಿಗೆ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ಎಲ್ಲ ನೀನ್ ಕೊಟ್ರು ಸಲ್ಗೆ. ಹೀಗೆ ಆದ್ರೆ ಮಾಮ ಹತ್ರ ಹೇಳಿ ಇವಳನ್ನ ಕೆಲಸ ತೆಗಿಸ್ಬೇಕಾಗತ್ತೆ. ಹೋಗು ಬ್ರೋ, ಹೋಗು, ಬೇಗ ಹೋಗು. ಅದ್ರ ನಿಧಾನಕ್ಕೆ ಸಮಾಧಾನ ಮಾಡ್ಬೇಕು. ಪ್ರೀತು, ಅವರಿಬ್ರು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಳೋ ನೆಪದಲ್ಲಿ ಪಾರ್ವತಿ ಅವರಿಗೆ ನಾನು ತುಂಬಾ ಹರ್ಟ್ ಮಾಡ್ಬಿಟ್ಟೆ. ಅಯ್ಯೋ, ತಲೆ ಕೆಡ್ಸ್ಕೊಬೇಡ. ಪಾರ್ವತಿ ಕಣ್ಣೀರ್ ಒರ್ಸಕ್ಕೆ ಬ್ರೋ ಇದ್ದಾನೆ. ಫ್ಯೂಚರ್ ಅದಕ್ಕೆ ಫ್ಯೂಚರಲ್ಲಿ ಸಾರಿ ಕೇಳಿದ್ರೆ ಆಯ್ತು. ಈಗ ಈ ಎಮೋಷನಲ್ ಡ್ರಾಮಾ ರೊಮ್ಯಾಂಟಿಕ್ ಮೂಡ್ಗೆ ಗೇರ್ ಶಿಫ್ಟ್ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ಈಗ ನನ್ನ ಆಸೆ ಪಾರ್ವತಿಗೆ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ಎಲ್ಲ ನೀನ್ ಕೊಟ್ರು ಸಲ್ಗೆ. ಹೀಗೆ ಆದ್ರೆ ಮಾಮ ಹತ್ರ ಹೇಳಿ ಇವಳನ್ನ ಕೆಲಸ ತೆಗಿಸ್ಬೇಕಾಗತ್ತೆ.